ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಿರೋದು ಯಾಕೆ? ಒಂದು ಲೆಕ್ಕದಲ್ಲಿ ಸೂತಕ ಹಂಚ್ಕೊಳ್ಳೋಕ್ಕೆ, ಸಮಾಧಾನ ಹೇಳೋಕ್ಕೆ. ಈ ಸೂತಕ ಹಂಚ್ಕೊಳ್ಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ನಾಯಕರುಗಳು ಹೋಗಿ ಸಂಕಟ ಹಂಚ್ಕೊಂಡ್ರೆ ಏನದು ಅರ್ಥ? ಅದು ನನಗೆ ಭಾಳ ಆಶ್ಚರ್ಯ ಆಗುತ್ತೆ ನಿಜಕ್ಕೂ. ಮುನಿಯಪ್ಪ ಭಾಳ ಹಿರಿಯ ನಾಯಕರು. ಅವ್ರೇನಾದರೂ ಈ ಖಾತೆ ಗೀತೆ ಈ ಖ್ಯಾತೆ ತೆಗಿಲಿಲ್ಲ ಅಂದಿದ್ದರೆ, ಮಂತ್ರಿ ಆಗಲಿಲ್ಲ ಅಂದಿದ್ದರೆ ಅವ್ರ ಮಗಳಿಗೆ ಕೊಡ್ತಾಯಿದ್ರು ಅವಕಾಶವನ್ನು. ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕಲ್ಲ. ವಯಸ್ಸಾಗಿರುವಂಥವರೇ ಅಧಿಕಾರ ಅನುಭವಿಸ್ಬೇಕು ಅಂತಂದ್ರೆ ಎಷ್ಟು ದಿವಸ ಇದೆಲ್ಲ? ಅದು ಜೊತೆಗೆ ಆ ಖಾತೆ ಕೊಡಿ, ಈ ಖಾತೆ ಕೊಡಿ, ಇದೆಲ್ಲ ಆದಮೇಲೆ ಏನಾದರೂ ಒಂದು ತ್ಯಾಪೆ ಹಾಕೋದು. ಯಾವ ಖಾತೆ ಕೊಟ್ಟರು ಕೂಡ ನಾವು ನಿಭಾಯಿಸ್ತೀವಿ ಅಂತ. ಏನು ಹುಚ್ಚತನ ಇದೆಲ್ಲ ಇದು. ದೇವರೇ ಕಾಪಾಡಬೇಕು. ಇನ್ನು ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಕೃಷ್ಣ ಬೈರೇಗೌಡರು ದೆಹಲಿನಲ್ಲಿದ್ದಾರೆ, ಶಾಸಕ ರಿಜ್ವಾನ್ ದೆಹಲಿನಲ್ಲಿದ್ದಾರೆ. ಇನ್ನು ಟಿ ಬಿ ಜಯಚಂದ್ರ ಕೂಡ ದೆಹಲಿಗೆ ಬಂದಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಂತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರಂತೆ. ಇದಾದಮೇಲೆ ಬೆಂಗಳೂರಿನಲ್ಲಿರುವಂಥ ರಾಹುಲ್ ಗಾಂಧಿ ವಾಪಸ್ ಹೋಗ್ತಾರಲ್ಲ, ಅಲ್ಲಿ ತನಕ ಕೃಷ್ಣ ಬೈರೇಗೌಡರು ಅಲ್ಲೇ ಇರ್ತಾರಂತೆ. ಅವ್ರು ಕೇಳೋದೇನು ಅಂತಂದರೆ BDA ಮತ್ತು BMRDA ಎರಡೂ ಸೇರಿಕೊಂಡಿರುವಂಥ ಖಾತೆ ಕೊಡಿ ಅಂತ. ಗೊತ್ತಿಲ್ಲ, ಅವ್ರಿಗೆ ಒಂದು ನಂಬಿಕೆ ಇತ್ತು, ಕಂದಾಯ ಖಾತೆಯನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಅನ್ನುವಂಥ ನಂಬಿಕೆ ಇತ್ತು ಕೃಷ್ಣ ಬೈರೇಗೌಡರಿಗೆ. ಈಗ ಆಯ್ತು. ಈಗ ಅದಾದಮೇಲೆ ಕೊಟ್ಟಿಯಾರಲ್ಲ, ಸೊ ಆ ಅಸಮಾಧಾನವನ್ನು ಇಲ್ಲಿ ತೋರಿಸ್ಬೇಕು ಅಂತ ಏನಾದರೂ ಇದ್ದಾರಾ, ಅಥವಾ ಹಿಂಗೆ ಬಿಟ್ಟರೆ ಮತ್ತು ನಾಳೆ ಏನೇನಾಗುತ್ತೋ ಈಗಲೇ ಒಂದು ಪಟ್ಟು ಹಾಕಬೇಕು ಅಂತ ಕೃಷ್ಣ ಬೈರೇಗೌಡರು ನಿರ್ಧಾರ ಮಾಡಿದ್ರ ಗೊತ್ತಿಲ್ಲ. ಇನ್ನು ನೋಡಿ, ರಾಜಣ್ಣವ್ರ ಪ್ರತಿಕ್ರಿಯೆ ಚೆನ್ನಾಗಿದೆ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಖಾಯಿಲೆ ಇರುತ್ತಂತೆ ಅಕಾರ್ಡಿಂಗ್ ಟು ರಾಜಣ್ಣ. BDA BMRDA ಇಲ್ಲ ಅಂತಂದರೆ ಖಾತೆ ಬೇಡ ಅಂತಿದ್ದಾರೆ. ಕೃಷ್ಣ ಬೈರೇಗೌಡರು ಅಧಿಕಾರ ವಹಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಣ್ಣವ್ರ ಪ್ರಕಾರ ಇದು ಒಂದು ರೀತಿಯ ಖಾಯಿಲೆ. ಯಾರ್ಯಾರು ಯಾವ್ಯಾವ ಖಾಯಿಲೆ ಇದೆಯೋ ಅದಕ್ಕೆ ಯಾವ್ಯಾವ ಖಾಯಿಲೆಗೆ ಯಾವ್ಯಾವ ಔಷಧಿಗಳು ಬರ್ತಾವೋ ನೋಡೋಣ ಅಂತಾರೆ ರಾಜಣ್ಣ. ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಆಯ್ತು. ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, BDA BMRDA ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆನಲ್ಲಿ ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಈಗ 13 ಜನ ಮಿನಿಸ್ಟರ್ ಆಗಿದ್ದಾರೆ, ಅವರಲ್ಲೇ 3 ಜನರ ಸಮಸ್ಯೆ ಇದೆ. ಮುನಿಯಪ್ಪ ಬೇಸರ ಆಗ್ತಿದ್ರು. ಇಲ್ಲ, ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಅದರಿಂದ ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೇ ಕೊಟ್ಟಿದ್ದಾರೆ, ಅದರಲ್ಲೇನು ಹೊಸದೇನಿದೆ. ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ, ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಾನು ಊಹೆ ಅಷ್ಟೇ, ಯಾರು ಹೇಳಿದಂತದ್ದಲ್ಲ. ಇವೆಲ್ಲ ರಾಜಕಾರಣದಲ್ಲಿ ಇದ್ದದ್ದೇ. ಖಾತೆ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಆಯ್ತು. ಕೃಷ್ಣ ಬೈರೇಗೌಡ ನೋಡಿ, ಇದು ರಾಜಣ್ಣವ್ರ ಪ್ರಕಾರ ಏನು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಖಾಯಿಲೆ. ಈ ರೀತಿ ಈ ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಒಂಥರ ಖಾಯಿಲೆನೇ. ಅದಕ್ಕೆ ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಅನ್ನುವಂಥ ಮಾತು. ಕೆಲವರಿಗೆ ವಯಸ್ಸಾದರೂ ಕೂಡ ನಾನು ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥ ಖಾಯಿಲೆ. ಇನ್ನು ಕೆಲವ್ರಿಗೆ ಏನು ಅಂತಂದರೆ ಇನ್ನೊಂದಿಷ್ಟು ಖಾತೆಗಳು ನಮ್ಮ ಜೊತೆಗೆ ಆ್ಯಡ್ ಆಗಲಿ ಅನ್ನುವಂಥದ್ದು ಖಾಯಿಲೆ. ಜೊತೆಗೆ ಏನೋ ನನಗೆ ಅದು ಬೇಡ, ನನಗೆ ಇದು ಬೇಕು ಅನ್ನುವಂಥದ್ದು ಕೂಡ ಒಂದು ಖಾಯಿಲೆ. ಸೊ ಇದು ಸಂಗತಿ.